ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯಾಗಾಂಕರ್. ಇದು ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಫೋಟಕ ಸುದ್ದಿ. ಕರ್ನಾಟಕ ರಾಜ್ಯ ಸರ್ಕಾರದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂಥ ಸ್ಫೋಟಕ ವಿಡಿಯೋ ಮತ್ತು ಆಡಿಯೋ. ಏನದು ಹಾಗಾದರೆ? ಹೋಟೆಲ್ ರೂಮ್ ಸೀಕ್ರೆಟ್. ಮಹತ್ವದ ವಿಚಾರವೊಂದು ಸಿಡಿದಿದೆ ಈಗ. ರಾಜಕೀಯ ಜಟಾಪಟಿ, ಎಲೆಕ್ಷನ್ ಅಖಾಡ ಬಿಸಿಯೇರಿರೋ ಟೈಮಲ್ಲಿಯೇ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಆಪರೇಷನ್ ಸುದ್ದಿಗಳೆಲ್ಲ ಸುಮಾರು ದಿನಗಳಿಂದ ಸದ್ದು ಮಾಡ್ತಾ ಇದೆ. ಮಹಾರಾಷ್ಟ್ರ ಮಾದರಿಯ ಆಪರೇಷನ್ನು ಕರ್ನಾಟಕದಲ್ಲಾಗುತ್ತಾ? ಮಹಾರಾಷ್ಟ್ರದಲ್ಲಿ ಯಾರೋ ಒಂದಿಷ್ಟು ಜನ ಶಾಸಕರು ಬಂದರು ಹೋದರು ಅಲ್ಲ, ದೊಡ್ಡ ನಾಯಕರೇ ಒಂದು ತಂಡ ಎತ್ಕೊಂಡು ಬಂದುಬಿಟ್ರು. BJP ಸರ್ಕಾರ ಮಾಡೋದಕ್ಕೆ ಸಾಧ್ಯವಾಯ್ತಲ್ಲಿ ಮಹಾಯುತಿ ರಚನೆಯ ಮೂಲಕ. ಕರ್ನಾಟಕದಲ್ಲಿ ಅಂಥದ್ದೊಂದು ಬೆಳವಣಿಗೆ ಆಗಲಿದೆಯಾ ಅನ್ನೋ ಚರ್ಚೆ ಬಹಳ ದಿನಗಳಿಂದ ನಡೀತಾ ಇದೆ ಅಲ್ವಾ. ಈಗ ಆಡಿಯೋ ವಿಡಿಯೋ ಸೀಕ್ರೆಟ್ ಬ್ಲಾಸ್ಟ್ ಆಗಿದೆ. ಹಾಗಾದರೆ ಯಾವ ಆಡಿಯೋ ವಿಡಿಯೋ ರಿಲೀಸ್ ಆಗಲಿದೆ? ಎಲೆಕ್ಷನ್ ಅಖಾಡದಲ್ಲಿ ರಾಜಕೀಯ ಜಟಾಪಟಿ, ತೀವ್ರ ಸಂಘರ್ಷಕ್ಕೆಲ್ಲ ನಾವು ಸಾಕ್ಷಿಯಾಗಿದ್ದೀವಿ. ಎರಡೂ ಕಡೆಯಿಂದ ಪ್ರತಿಷ್ಠೆ ಫೈಟ್ ಯಾವ ರೀತಿ ನಡೆದಿದೆ ಅಂತ ಈಗ ನೋಡಿ ಒಂದೊಂದೇ ವಿಷಯಗಳು ಹೊರಗಡೆ ಬರ್ತಾ ಇದ್ದಾವೆ. BJP ಈಗ ಕೋವಿಡ್ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಳೋ ಥರ ಕಾಣಿಸ್ತಾ ಇದೆಯಲ್ಲ. ಶ್ರೀರಾಮುಲು ಮತ್ತು ಯಡಿಯೂರಪ್ಪನವರು, ಅಚ್ಚರಿ ಅನ್ನುವಂತೆ ಸುಧಾಕರ್ ಅವ್ರ ಹೆಸರು ಹೆಚ್ಚು ಕೇಳಬರ್ತಿಲ್ಲ. ಶ್ರೀರಾಮುಲು ಮತ್ತು ಯಡಿಯೂರಪ್ಪನವರ ವಿರುದ್ಧ ಈಗ SIT ದೊಡ್ಡ ಆರೋಪ. ಸಾವಿರ ಕೋಟಿಗಟ್ಟಲೆ ನುಂಗಿದ್ದಾರೆ. ಖಾಸಗಿ ಲ್ಯಾಬ್ಗಳ ಜೊತೆಗೆ ಟೈಅಪ್ನಿಂದ ಅಕ್ರಮ ಎಸಗಿರೋದು, ಹೆಣದ ಮೇಲೆ ಹಣ ಮಾಡಿರೋದು. ಈಗ ರಿಪೋರ್ಟ್ ಆಧಾರದಲ್ಲಿ SIT ರಚನೆ. ಖಂಡಿತ ಇವರಿಬ್ಬರ ವಿರುದ್ಧ ಬಹುದೊಡ್ಡ ರಹಸ್ಯ ಹೊರಗಡೆ ಬರುತ್ತೆ, ದಾಖಲೆಗಳೇ ಇವೆ ಅಂತೆಲ್ಲ ಕಾಂಗ್ರೆಸ್ ಸರ್ಕಾರ ಹೇಳ್ತೀವಿಯಲ್ಲ. ಈ ಹೊತ್ತಲ್ಲಿ ಆಡಿಯೋ ವಿಡಿಯೋ ಒಂದು ಲಭ್ಯವಾಗಿದೆಯಂತೆ. ಇದೆಲ್ಲ ಸಂಕಷ್ಟದಿಂದ ಪಾರಾಗೋದಿಕ್ಕೆ, ಕೋವಿಡ್ ಸಂಕಷ್ಟ ಮತ್ತು ಕೆಲವು ಕೇಸ್ಗಳಲ್ಲಿ ದಾಖಲೆ ಇರೋದ್ರಿಂದ ನಾವು ಅರೆಸ್ಟ್ ಆಗೋದು ಫಿಕ್ಸು ಅಂತ BJP ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಈ ಸರ್ಕಾರ ಬಿಳಿಸಿ ತಾವು ಅಧಿಕಾರ ತಗೊಳ್ಬೇಕು ಅಂತ ದೊಡ್ಡ ಪ್ರಯತ್ನವೊಂದನ್ನು ಮಾಡಿದ್ದಾರೆ. ಅದರ ವಿಡಿಯೋ ಆಡಿಯೋ ರಿಲೀಸ್ ಮಾಡ್ತೀವಿ ಅಂತ ಈಗ ಕೈಪಾಳ್ಯದಿಂದಾನೇ ಬಿಗ್ ಬಾಂಬ್ ಬ್ಲಾಸ್ಟ್ ಆಗಿರೋದು. ಸೊ ಸರ್ಕಾರದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂಥ ಬಿಗ್ ನ್ಯೂಸ್ ಇದು. ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ರಲ್ವ, ಸಿದ್ದರಾಮಯ್ಯನವರ ಹೇಳಿಕೆಯ ಸುತ್ತ ಇದು ಸುಮ್ಮನೆ ಡೈವರ್ಟ್ ಮಾಡುವಂಥ ಹೇಳಿಕೆ, ಈಗ ಸರ್ಕಾರ ಬಿಳಿಸೋ ಪ್ರಯತ್ನ ಎಲ್ಲ ನಡೆಯೋಕ್ಕೆ ಸಾಧ್ಯನಾ ಅನ್ನೋ ಮಾತು ಕೇಳಿಬಂತು. ಕುಮಾರಸ್ವಾಮಿ ಅವರು ಕೆಂಡಾದರೂ BJP ಅವರು ತಾಕತ್ತಿದ್ರೆ ತನಿಖೆ ಮಾಡಿಸ್ರಿ, ನಿಮಗೆ ಗೊತ್ತಲ್ಲ 50 ಕೋಟಿ ಆಫರ್ ಮಾಡಿರೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ, ತನಿಖೆ ಮಾಡಿಸ್ರಿ. ಅಷ್ಟು ದುಡ್ಡು ಎಲ್ಲಿಂದ ಬಂತು, ಯಾರು ಆಫರ್ ಮಾಡಿದ್ರು, ತನಿಖೆ ಮಾಡಿಸಿ ಒಳಗೆ ತುಂಬಿಸಿ ಅವ್ರನ್ನ ಅಂತ ಈಗ ಓಪನ್ ಚಾಲೆಂಜ್ ಹಾಕಿದ್ದಾರೆ BJP ಅವರು. ಕುಮಾರಸ್ವಾಮಿ ಅವರು ಕೂಡ ಸಿಕ್ಕಾಪಟ್ಟೆ ಕೆಂಡದಂಥ ಮಾತುಗಳನ್ನು ಆಡಿದ್ರು ಸಿದ್ದರಾಮಯ್ಯನವರ ಈ ಆಪರೇಷನ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ. ಈಗ ನೋಡಿ ಆಡಿಯೋ ವಿಡಿಯೋ ರಿಲೀಸ್ ಮಾಡ್ತಾರಂತೆ. ಸರ್ಕಾರ ಬೀಳಿಸುವ ಅಷ್ಟು ದೊಡ್ಡ ಮಟ್ಟದ ಪ್ರಯತ್ನ ಹಿಂದೆ ಯಾವತ್ತೋ ನಡೆದಿತ್ತು ಅಲ್ಲ, ಈಗಲೇ ಆಗ್ತಿರೋದಂತೆ. ಕೋವಿಡ್ ಕೇಸ್ ತೆಗೆದಾಗಿನಿಂದ ಜೋರಾಗಿದೆಯಂತೆ ಅದು. 50 ಶಾಸಕರ ಖರೀದಿಗೆ ಬರೀ 50 ಕೋಟಿ ಆಫರ್ ಅಲ್ಲ, ಕೆಲವರಿಗೆ 100 ಕೋಟಿ ಆಫರನ್ನು ಕೊಡಲಾಗಿದೆಯಂತೆ. ಆ ಆಡಿಯೋ ವಿಡಿಯೋ ರೆಕಾರ್ಡ್ ಎಲ್ಲವೂ ಇದೆ, ಅದನ್ನು ರಿಲೀಸ್ ಮಾಡಲಿದ್ದೀವಿ ಅಂತ ಈಗ ಕಾಂಗ್ರೆಸ್ ಶಾಸಕರೇ ಬಿಗ್ ಬಾಂಬ್ ಸಿಡಿಸಿರೋದು. ಗಾಣಿಗ ರವಿಕುಮಾರ್ ಈ ಹಿಂದೆ ಕೂಡ ಇಂಥ ಹೇಳಿಕೆಗಳನ್ನು ಕೊಟ್ಟಿದ್ರು. ಈಗ ಮತ್ತೊಮ್ಮೆ ಹೇಳ್ತಿದ್ದಾರೆ ವಿಡಿಯೋ ರಿಲೀಸ್ ಮಾಡಲಿದ್ದೀವಿ ಅಂತ. ಇದು ಬರೀ ಕಾಂಗ್ರೆಸ್ ಶಾಸಕರು ಮಾಡ್ತಿರುವಂಥ ಆರೋಪ ಅಷ್ಟೇ ಅಲ್ಲ, ಇನ್ನೊಂದು ಸ್ಫೋಟಕ ರಿಪೋರ್ಟ್ ಈಗ ಡೆಲ್ಲಿ ಮೂಲಗಳಿಂದ ಸಿಡಿದಿರೋದು. ಕೇಂದ್ರ ಸಚಿವರೊಬ್ಬರು, ಕೇಂದ್ರದ ಅತ್ಯಂತ ಪ್ರಭಾವಿ ಸಚಿವರೊಬ್ಬರು, ಕುಮಾರಸ್ವಾಮಿ ಅವರ ನೇತೃತ್ವದ ಹಿಂದಿನ ಸರ್ಕಾರ ಬೀಳಿಸುವಲ್ಲಿಯೂ ಮಹತ್ವದ ಪಾತ್ರವನ್ನು ವಹಿಸಿದ್ರಂತೆ ಈ ಸೆಂಟ್ರಲ್ ಮಿನಿಸ್ಟರ್. ಇವರ ಕೇಂದ್ರ ಅಂದರೆ ಡೆಲ್ಲಿಯ ಕಚೇರಿಯಿಂದಾನೇ ಫೋನ್ ಕಾಲ್ಗಳು ಬಂದಿವೆಯಂತೆ. ಇದು ಬೇರೆ ಮೂಲಗಳಿಂದ ಸದ್ದು ಮಾಡ್ತಿರುವಂಥ, ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸ್ತಿರುವಂಥ ಸುದ್ದಿ. ಇದು ರಾಜ್ಯ ನಾಯಕರಿಂದ ನಡೀತಿರುವ ಆಪರೇಷನ್ನ ಅಥವಾ ಡೆಲ್ಲಿ ನಾಯಕರಿಂದ ನಡೀತಿರೋ ಆಪರೇಷನ್ನ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ವಿಜೇಂದ್ರ ನೋಡಿದ್ರೆ ಸವಾಲು ಹಾಕ್ತಾರೆ ತನಿಖೆ ಆಗಲಿ ಅಂತ. ಅಲ್ಲಿ ಡೆಲ್ಲಿಯ ಮಿನಿಸ್ಟರ್ ಒಬ್ಬರ ಆಫೀಸಿಂದಾನೇ ಕಾಂಗ್ರೆಸ್ನ ಶಾಸಕರಿಗೆ ಕರೆಗಳು ಬರ್ತಿವೆ ಅನ್ನೋ ಸುದ್ದಿ ದಿಢೀರಂತ ಸದ್ದು ಮಾಡ್ತಾ ಇದ್ದು.
ಇದೇ ಟೈಮಲ್ಲಿ ದೇವೇಗೌಡರು ಬೇರೆ ಸರ್ಕಾರ ತೆಗೆಯೋ ತನಕ ನಾನು ವಿಶ್ರಮಿಸಲ್ಲ ಅಂತ ಬೇರೆ ಗುಡುಗು ಬಿಟ್ಟಿದ್ದಾರೆ. 2028 ಒಳಗೆ ನಾನು CM ಆಗ್ತೀನಿ ಅಂತ ಕುಮಾರಸ್ವಾಮಿ ಅವರು ಬೇರೆ ಅಬ್ಬರಿಸ್ತಿದ್ದಾರೆ. ಏನಿದ್ರ ಔಚಿತ್ಯ? ಯಾರು ಆ ಸೆಂಟ್ರಲ್ ಮಿನಿಸ್ಟರ್? ಅಂದರೆ ಕುಮಾರಸ್ವಾಮಿ ಅವ್ರನ್ನ ಬಿಟ್ಟು ಇನ್ನೊಬ್ರು BJPಯ ಪ್ರಭಾವಿ ಮಿನಿಸ್ಟರ್ ಒಬ್ಬರ ಸೂಚನೆಯಂತೆ ಇದೆಲ್ಲ ಆಗ್ತಿದೆ ಅನ್ನುವ ಸದ್ದು ಕೇಳಿಬರ್ತಿದೆ. ಈಗ ಆರೋಪ ಕೇಳಿಬರ್ತಾ ಇದೆ. ಮತ್ತು ಆ ಕರೆಯಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಸಂದೇಶ ಕಾಂಗ್ರೆಸ್ ಶಾಸಕರಿಗಿದೆಯಂತೆ. ನಂಬರ್ 2 BJPಯ ನಂಬರ್ 2 ಮೀಟ್ ಮಾಡಿಸ್ತೀವಿ, ಅಂದರೆ ಅಮಿತ್ ಶಾ ಅವರನ್ನ ಅಂತ ಇರಬಹುದು. ಅಮಿತ್ ಶಾ ಅವರನ್ನೇ ಮೀಟ್ ಮಾಡಿಸಿ ಎಲ್ಲ ಫೈನಲ್ ಮಾಡ್ತೀವಿ ಅನ್ನುವಂಥ ಬಿಗ್ ಆಫರ್ ಡೆಲ್ಲಿಯಿಂದನೇ ಬರ್ತಿದೆ ಅನ್ನುವ ಸುದ್ದಿಯೂ ಸದ್ದು ಮಾಡ್ತಿದೆ. ಈಗ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಹೇಳಿರೋದ್ರಲ್ಲಿ ಮತ್ತು ಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ. ನಾವೆಲ್ಲ ಯಾರು MLAಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು, ಎಲ್ಲಿ ಭೇಟಿ ಮಾಡಿದರು, ಎಲ್ಲಿ ಸ್ಪೀಕರ್ ಹಾಕಿದರು, ಯಾವ ಗೆಸ್ಟ್ ಹೌಸಿಗೆ ಬಂದಿದ್ರು, ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು, ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ, ತೋರಿಸಿದ್ದೀವಿ. ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು 50 ಕೋಟಿಗೆ 50 ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ರು. ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ. ಯಾವಾಗ ಬಿಡಬೇಕೋ ಬಿಡ್ತೀವಿ, ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳಿಸ್ತೀವಿ. ಹೇಳೋರೆ 50ರಿಂದ 100 ಕೋಟಿನೂ ಕೊಡ್ತೀನಿ ಅಂತ ಹೇಳಿದ್ರು. ನೀನು 50 ಅಲ್ಲ 100 ಕೊಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ದುಡ್ಡಿಗೆ ಬೆಲೆ ಇಲ್ಲ. ಎಷ್ಟು ಬೇಕಾದ್ರೂ ಕೊಡಬೇಕು. ಅವ್ರಿಗೇನು ಅಂದರೆ ಸರ್ಕಾರದಲ್ಲಿ ಇರಬೇಕು, ಅವ್ರು ಮಾಡಿರೋ ಹಗರಣಗಳು ಮುಚ್ಚಬೇಕಲ್ಲ. ಇವಾಗ ನೋಡು, ಕೋವಿಡ್ ಹಗರಣ ತೆಗೆದ್ವಿ. MLAಗಳನ್ನ ವಿರೋಧ ಪಕ್ಷದವರು ಎಲ್ಲಿ ಭೇಟಿ ಮಾಡಿದ್ದಾರೆ, ಯಾವ ಗೆಸ್ಟ್ ಹೌಸ್ಗೆ ಬಂದಿದ್ರು, ಯಾವ ಹೋಟೆಲಲ್ಲಿ ಭೇಟಿಯಾಗಿದ್ರು, ಯಾವ ಏರ್ಪೋರ್ಟ್ನಲ್ಲಿ ಸಿಕ್ಕಿದ್ರು, ಇದೆಲ್ಲದರ ರೆಕಾರ್ಡ್ ಇದೆ. ಆಡಿಯೋ ವಿಡಿಯೋ ಎರಡೂ ಇದೆಯಂತೆ. ಅದನ್ನು ರಿಲೀಸ್ ಮಾಡಲಿದೆ ಕಾಂಗ್ರೆಸ್. ಗಮನಕ್ಕೆ ನಾವು ತಂದಿದ್ದೀವಿ. ಇದೆಲ್ಲ ಕಂಪ್ಲೀಟ್ ದಾಖಲೆ ವಿಡಿಯೋಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದೀವಿ. ಸೊ ಸಿದ್ದರಾಮಯ್ಯನವ್ರು ಹೇಳಿದ್ದು ಸುಮ್ಮನೆ ಅಲ್ವೇ ಅಲ್ಲ. 50 ಅಲ್ಲ 100 ಕೋಟಿಯನ್ನು ಆಫರ್ ಮಾಡಿದ್ದಾರೆ ಕೆಲವರಿಗೆ. ಬರೋಬ್ಬರಿ 50 ಶಾಸಕರಿಗೆ 50 ಕೋಟಿ ಅಂತೆ. ಅದರಲ್ಲೇ ಕೆಲವರಿಗೆ 100 ಕೋಟಿನೋ ಅಥವಾ ಇನ್ನೂ ಬೇರೆಯವ್ರಿಗೆ 100 ಕೋಟಿನೋ, ಒಟ್ಟಿನಲ್ಲಿ 100 ಕೋಟಿಯನ್ನು ಆಫರ್ ಮಾಡಿರೋದಕ್ಕೆ ದಾಖಲೆಯೇ ಇದೆಯಂತೆ ಕಾಂಗ್ರೆಸ್ನ ಬಳಿ. ಸಮಯ ಗಳಿಗೆ ನೋಡಿ ಎಲ್ಲ ಈಗ ಹೊರಗಡೆ ಬರುತ್ತೆ. ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ತೀವಿ, ಡೈವರ್ಟ್ ಮಾಡೋದಕ್ಕೆಲ್ಲ ಆಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಇನ್ನೂ ಒಂದು ಅಚ್ಚರಿ ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಈ ವಿರೋಧ ಪಕ್ಷದವರು ಬಂದು ಕಾಂಗ್ರೆಸ್ ಶಾಸಕರನ್ನು ಭೇಟಿಯಾಗಿದ್ದಾರಲ್ಲ, ಆ ಪೈಕಿ ಯೋಗೇಶ್ವರು ಇದ್ರಂತೆ. ಯೋಗೇಶ್ವರ್ ಅವರು ಕೂಡ ಅಲ್ಲಿದ್ದಾಗ ಮಾತನಾಡಿದ್ರು ಅಂತಿದ್ದಾರೆ ಗಾಣಿಗ ರವಿಕುಮಾರ್ ಅವರು. ಸೊ ಇದೇ ಕಾರಣಕ್ಕೆ ಯೋಗೇಶ್ವರ್ ಅವರನ್ನು ಆಪರೇಷನ್ ಮಾಡಲಾಯ್ತಾ ಗೊತ್ತಿಲ್ಲ. ಯೋಗೇಶ್ವರ್ ಅವ್ರನ್ನೇ ಈ ಕಡೆ ಕರ್ಕೊಂಡು ಬಂದಿದ್ದು ಅದಕ್ಕೇನಾ ಗೊತ್ತಿಲ್ಲ. ಈಗ ನೋಡಿ ಹೇಳ್ತಾ ಇದ್ದಾರೆ ಮೋದಿ, ಅಮಿತ್ ಶಾ, ಯಡಿಯೂರಪ್ಪ ಬೇರೆಯವ್ರಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ. BJPಯಲ್ಲಿ ಅಧಿಕಾರ ಇರಬೇಕಷ್ಟೇ, ತಮ್ಮ ಹಗರಣಗಳು ಮುಚ್ಚಿ ಹೋಗಬೇಕಷ್ಟೇ. ಕೋವಿಡ್ ಹಗರಣ ಬರ್ತಾ ಇದ್ದ ಹಾಗೆ ಜೈಲಿಗೆ ಹೋಗ್ತೀವಿ ಅನ್ನೋ ಭಯ ಶುರುವಾಗಿ ಅದಕ್ಕೆ ಶಾಸಕರನ್ನು ಖರೀದಿ ಮಾಡಿ ಸರ್ಕಾರ ಬೆಳೆಸೋದಕ್ಕೀಗ ಮುಂದಾಗ್ತಿರೋದು. ಅದರ ವಿಡಿಯೋವನ್ನು ಬಿಡ್ತೀವಿ ಅಂತಿದ್ದಾರೆ ಗಾಣಿಗ ರವಿಕುಮಾರ್ ಅವರು. ಸೊ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಹಾಗಾದರೆ BJP JDS ಸೇರಿಕೊಂಡು ಸರ್ಕಾರ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಿರೋದೇ ಹೌದಾ? ಕಡಿಮೆ ನಂಬರ್ಸ್ ಇರೋದೇನು ಭಯಂಕರ ನಂಬರ್ ಇಲ್ಲ. ನಿನ್ನೆ ವಿಜಯೇಂದ್ರ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ? ನಮ್ಮ ಹತ್ರ ಕಡಿಮೆ MLAಗಳಿರೋದು, ನಾವ್ಯಾಕೆ ಆ ಪ್ರಯತ್ನ ಮಾಡೋಣ? ಅಸಲಿಗೆ ಕಾಂಗ್ರೆಸ್ನ ಬಿಗ್ ಲೀಡರ್ರೇ ಕಾಂಗ್ರೆಸ್ನ ಶಾಸಕರನ್ನು ಖರೀದಿಸ್ತಿದ್ದಾರೆ. ಅಂದರೆ ಕಾಂಗ್ರೆಸ್ನ ಶಾಸಕರನ್ನು ತಮ್ಮ ಟೀಮ್ಗೆ ಎಳೆದುಕೊಳ್ಳುವಂಥ, ಖರೀದಿಸುವಂಥ ಕೆಲಸವನ್ನು ಒಬ್ಬರು ಬಿಗ್ ಲೀಡರ್ ಶುರು ಮಾಡಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಸಿಡಿಸಿದ್ದಾರೆ. ಅಂಥದ್ದೊಂದು ಪ್ರಯತ್ನ ಸಿದ್ದರಾಮಯ್ಯನವ್ರು ಗೊತ್ತಾಗಿದೆ. ಆದರೆ ಈ ರೀತಿ ಹೇಳ್ತಿದ್ದಾರೆ, ಅವರು ಖರೀದಿ ಆಗ್ತಿರೋದು ಹೌದು, ನಾವಲ್ಲ, ಅವರದ್ದೇ ಪಕ್ಷದ ನಾಯಕರು ಮಾಡ್ತಿದ್ದಾರೆ ಎನ್ನುವ ಮೂಲಕ CM ಕುರ್ಚಿ ಬಿಗ್ ಬಾಂಬ್ ಸಿಡಿಸಿದ್ರು ವಿಜಯೇಂದ್ರ. ಈಗ ಕಾಂಗ್ರೆಸ್ ಶಾಸಕರು ಹೇಳ್ತಿರೋದು ಸೂಕ್ತ ಸಮಯದಲ್ಲಿ ಅದನ್ನು ರಿಲೀಸ್ ಮಾಡಿ ಕ್ರಮವನ್ನು ಜರುಗಿಸ್ತೀವಿ ಅಂತ. ಹಾಗಾದರೆ ಕೋವಿಡ್ ಕೇಸ್ ಓಪನ್ ಆದಮೇಲೆ ಆಪರೇಷನ್ ಆಗಿದೆ ಅಂತ ಆಯ್ತಲ್ಲ ಇವರು ಮಾತಿನ ಆಧಾರದಲ್ಲಿ. ಅಂದರೆ ನಿನ್ನೆ ಮೊನ್ನೆಗೆ ಒಂದು ತಿಂಗಳಲ್ಲಿ BJPಯಿಂದ ಬಿಗ್ ಆಪರೇಷನ್ ಪ್ರಯತ್ನ ಸರ್ಕಾರ ಬೀಳಿಸೋದಕ್ಕೆ ಅಂತಾಯಿತು. BJP JDS ಸೇರಿಕೊಂಡು ಸರ್ಕಾರ ಮಾಡಲೇಬೇಕು ಅನ್ನುವಂತಹ ತೀರ್ಮಾನ ಮಾಡಿದ್ದಾರೆ. ಹಾಗಾದರೆ ಇತ್ತೀಚೆಗಿನ ಸುಮಾರು ಸ್ಟೇಟ್ಮೆಂಟ್ಗಳನ್ನು ನೆನಪು ಮಾಡಿಕೊಂಡ್ರೆ, ಕುಮಾರಸ್ವಾಮಿ ಅವರು ಸರ್ಕಾರ ಬೀಳಿಸ್ತೀನಿ ಅಂತ ಅಮಿತ್ ಶಾ ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಹೇಳಿಕೆ ಸರ್ಕಾರ ಬೀಳಿಸುವಂಥ ದೊಡ್ಡ ಮಟ್ಟದ ಪ್ರಯತ್ನ ಆಗ್ತಿದೆ. ಸಿದ್ದರಾಮಯ್ಯನವ್ರ ಮೇಲೆ ಮೂಡಾ ಕೇಸ್ ಬಂದಿದ್ದೇ
ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ರೆ ಸರ್ಕಾರ ಅಸ್ಥಿರ ಆಗುತ್ತೆ, ಸಹಜವಾಗಿ ಕಿತ್ತಾಡಿಕೊಂಡು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಂಬರ್ 1 ಆರೋಪ. ಹಾಗೆ ಸದ್ಯದಲ್ಲಿಯೇ ನಾನು CM ಆಗಲಿದ್ದೀನಿ, ಇನ್ನು 6 ತಿಂಗಳಲ್ಲೋ 3 ತಿಂಗಳಲ್ಲೋ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಒಂದು 2-3 ಸಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲೂ ಇಂತಹ ಮಾತುಗಳನ್ನೆಲ್ಲ ಆಡಿದ್ರು ಅವರು. ಸೊ ಕುಮಾರಸ್ವಾಮಿಯವರು BJPಯವರು ಸೇರಿಕೊಂಡು ನಿಜಕ್ಕೂ ಕಾಂಗ್ರೆಸ್ನ ಹಲವು ಶಾಸಕರಿಗೆ 50+ ಶಾಸಕರಿಗೆ ಬಲೆ ಬೀಸಿದ್ದಾರಾ? ಸುಳ್ಳಲ್ಲ ಇದು. ವಿಡಿಯೋ ಔಟ್ ಆಗುತ್ತೆ. ರೆಸಾರ್ಟು, ಹೋಟೆಲ್ಲು, ಗೆಸ್ಟ್ ಹೌಸು, ಏರ್ಪೋರ್ಟು ಎಲ್ಲ ಆಡಿಯೋ ವಿಡಿಯೋ ರಿಲೀಸ್ ಮಾಡೋದಾಗಿ ಗಾಣಿಗ ರವಿಕುಮಾರ್ ಅವರು ಸ್ಫೋಟಕ ವಿಚಾರವನ್ನು ಹೊರಗಿಟ್ಟಿದ್ದಾರೆ. ಈಗ ಕಾದ್ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.